ಬ್ರಹ್ಮರಾಜ ಶಿವನಾಟ್ಯ ವಂದೇ ಭಾರತ ಮಾತ್ರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಸುರೇಂದ್ರ ಜೈನ್ಜಿಯವರೇ, ಮಂಜುನಾಥ್ ಸ್ವಾಮೀಜಿಯವರೇ, ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ಹಿಂದೂ ಬಾಂಧವರೇ, ಇತಿಹಾಸದಲ್ಲಿ ಯಾವಾಗಲೂ ಹಿಂದೂ ಮಲಗಿದ್ದ 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 ಅಂತ ಕೇಳಿದೀವಿ. ಮೊದಲನೇ ಸರಿ ಈಗ ಗೊತ್ತಾಗ್ತದೆ ಹಿಂದೂ ಎದ್ದಿದ್ದಾನೆ ಅಂತ ಹೇಳಿ. ಗೊತ್ತಾಗ್ತದೆ ಹಿಂದೂ ಈ ದೇಶದಲ್ಲಿ ಮಲಗಿಲ್ಲ, ಹಿಂದೂ ಎದ್ದಿದ್ದಾನೆ ಅಂತ ಹೇಳಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡಿ, ಹಿಂದೂ ಎದ್ದಿದ್ದಾನೆ ಅನ್ನೋದಕ್ಕೆ ಭಗವಂತ ಕೂಡ ಸಾಕ್ಷಿಯಾದ, ಮಳೆಯ ರೂಪದಲ್ಲಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ದ. ಇದು ಹಿಂದೂಗಳ ತಾಕತ್ತು. ಹೈದರಾಬಾದ್ ನಲ್ಲಿ ಒಬ್ಬ ನಾಯಿ ಮಾತಾಡ್ತಾ ಹೇಳ್ದ, 15 ನಿಮಿಷದಲ್ಲಿ ಮತ್ತೇನೋ ಮಾಡ್ತೀನಿ ಅಂತ. ಅವನಿಗೆ ಈಗ ಆಹ್ವಾನ ಕೊಡ್ತಿದ್ದೀನಿ, ಬಾ ಹೊಸೂರಿಗೆ, ನೋಡಿದ್ದೆ ನಾನು, ಇಲ್ಲಿ ಗೊತ್ತಾಗುತ್ತೆ ಹಿಂದೂ ಶಕ್ತಿ ಅಂತ ಹೇಳಿ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಈಗ ಗೊತ್ತಾಗ್ತಿದೆ ಭಾರತ ಹಿಂದೂ ರಾಷ್ಟ್ರನ ಅಂತ ಕೇಳೋರಿಗೆ ಇದು ಉತ್ತರ. ಭಾರತ ಈಗಲೂ ಹಿಂದೂ ರಾಷ್ಟ್ರನೇ, ಇನ್ನು 10,000 ವರ್ಷ ಹೋದ್ರೂ ಭಾರತ ಹಿಂದೂ ರಾಷ್ಟ್ರನೇ. ಒಬ್ಬ ಪಾದ್ರೆ ಒಂದು ಶಾಲೆಗೆ ಹೋದಂತೆ, ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಒಬ್ಬ ಪಾದ್ರೆ ಒಬ್ಬ ಶಾಲೆಗೆ ಹೋದಂತೆ, ಮಕ್ಕಳನ್ನೆಲ್ಲ ಕೂಡಿಸಿ ಹೇಳದಂತೆ, ನಿಮ್ ಜಾತಿಯಲ್ಲಿ ಅಸಮಾನತೆ ಇದೆ, ನಮ್ ಜಾತಿಯಲ್ಲಿ ಅಸಮಾನತೆ ಇಲ್ಲ ಅಂತ ಹೇಳಿ. 6ನೇ ಕ್ಲಾಸಿನ ಹುಡುಗ ಒಂದು ಉತ್ತರವನ್ನು ಕೊಡ್ತಾನೆ ಪಾದ್ರಿಗೆ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾವುದಾದ್ರೂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಕೊಟ್ಟಿದ್ದಾದ್ರೆ, ಯಾವುದಾದ್ರೂ ಧರ್ಮ ಇಡೀ ವಿಶ್ವವನ್ನು ಸಾರಿದ್ದಾದ್ರೆ, ಯಾವುದಾದ್ರೂ ಧರ್ಮ ಇಡೀ ವಿಶ್ವವನ್ನ ನೋಡಿದ್ದಾದ್ರೆ ಏಕೈಕ ಧರ್ಮ ಹಿಂದೂ ಧರ್ಮ. ಭಾರತದಲ್ಲಿ ಜಾತಿ ಬಗ್ಗೆ ಮಾತಾಡೋರಿಗೆ ಹೇಳ್ತೀನಿ, ನನ್ನ ಪ್ರಕಾರ ಭೂಮಿ ಅಂದ್ರೆ ಇಡೀ ಭೂಮಿಯ ಹಿಂದೂಗಳು. ನನ್ನ ಧರ್ಮದ ಪ್ರಕಾರ ಸರ್ವೇ ಭವಂತು ಸುಖಿನಃ, ಇಡೀ ಭೂಮಿಯಲ್ಲಿರೋಲ್ಲ ಹಿಂದೂಗಳು, ಇಡೀ ಭೂಮಿಯು ನಮ್ದು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಕೆಲವರು ಮಾತಾಡೋರಿಗೆ ಕೇಳ್ತೀನಿ, ಇಸ್ಲಾಂ ಹುಟ್ಟಿದ್ದು 700 ವರ್ಷದ ಹಿಂದೆ, ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು 1000 ವರ್ಷಗಳ ಹಿಂದೆ. ಅದಕ್ಕೆ ಮುಂಚೆ ಭೂಮಿಯಲ್ಲಿದ್ದಿದ್ದು ಯಾವ ಧರ್ಮ? ಯಾವ ಧರ್ಮ? ರೋಮಲ್ಲಿದ್ದಿದ್ದು ಯಾವ ಧರ್ಮ? ಮೆಕ್ಕಾಲಿದ್ದಿದ್ದು ಯಾವ ಧರ್ಮ? ಸರ್ವತ್ರವಾಗಿದ್ದು ಹಿಂದೂ ಧರ್ಮ. 2000 ವರ್ಷಗಳು, 2000 ವರ್ಷಗಳು ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದ್ರು. ಯಾರಿಗ್ ಗೊತ್ತಿತ್ತು ನಲಂದಾವನ್ನು ಅಂಟಿಸ್ತಾರೆ ಅಂತ ಹೇಳಿ? ಯಾರಿಗ್ ಗೊತ್ತಿತ್ತು ಸೈತಾನ್ ಜಿನ್ನ ಹುಟ್ಟಿ ಭಾರತವನ್ನ ಭಾಗ ಮಾಡ್ತಾನೆ ಅಂತ ಹೇಳಿ? ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಈಗ ಹಿಂದೂ ಮಲಗಿರುವ ಕಾಲ ಹೊರಟೋಗಿದೆ, ಹಿಂದೂ ಎದ್ದಿರುವ ಕಾಲ ಮತ್ತೆ ಹುಟ್ಟಿ ಬಂದಿದೆ. 1947ರಲ್ಲಿ ಹೇಳಿದ್ರು, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಭ್ರಮ ಹೊಡೆದ್ರಲ್ಲ, ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಹಿಂದೂಗಳ ಬಗ್ಗೆ ಎಷ್ಟು ಮಾತಾಡ್ತಿರಲ್ಲ ನೀವು? ಪಾಕಿಸ್ತಾನದಲ್ಲಿ ಹಿಂದೂಗಳು ಸತ್ರಲ್ಲ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸತ್ರಲ್ಲ, ಅವ್ರ ಬಗ್ಗೆ ಮಾತಾಡಕ್ ನಿಮ್ ಬಾಯಿ ಬಿದ್ದೋಗಿದೆಯನ್ರಿ? ಪಾಕಿಸ್ತಾನ ಅವತ್ತು ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಹಿಂದೂಗಳಿಗೆಲ್ಲ ಹಿಂದೂಸ್ತಾನ, ಪಾಕಿಸ್ತಾನಗಳಿಗೆಲ್ಲ ಮುಸಲ್ಮಾನರಿಗೆಲ್ಲ ಪಾಕಿಸ್ತಾನ ಅಂತಲ್ಲ. ಇವತ್ತು ನಾವು ಎಲ್ಲ ಮುಸಲ್ಮಾನರ ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಂಡಿದೀವಿ. ಅವ್ರು ಮಾಡಿರೋದೇನು? ದೇಶದ್ರೋಹಿ ಕೆಲಸಗಳು. ಒಬ್ಬ ಗಿಲಾನಿ ಹೇಳ್ತಾನೆ, ಕಾಶ್ಮೀರದಲ್ಲಿ ಹಿಂದೂಗಳು ಇಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತ ಹೇಳಿ. ಅವನಿಗೆ ಪ್ರಶ್ನೆ ಮಾಡ್ತೀನಿ, ನಿಮ್ಮೊಬ್ಬನ ಕಾಶ್ಮೀರ ಗಿಲಾನಿ? ಹಿಂದೂ ಎಲ್ಲಿರ್ಬೇಕು ಅಂತ ಹೇಳಿ ಹಿಂದೂ ನಿರ್ಧಾರ ಮಾಡ್ತಾನೆ, ನೀನ್ ನಿರ್ಧಾರ ಮಾಡೋದಲ್ಲ. ನಿಮ್ಮಪ್ಪಂದಲ್ಲ ಕಾಶ್ಮೀರ, ಕಾಶ್ಮೀರ ಹಿಂದೂಗಳದು ದೇಶ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹಿಂದೂಗಳಿಗೆ. ನಮಗ್ ಭಾರತ ತಾಯಿ ಹಿಮಾಲಯ ಅವಳ ಕಿರೀಟ, ಬಲೂಚಿಸ್ತಾನ್ ಬರ್ಮಾ ಅವಳ ಬುಧಬಾಹುಗಳು, ಅವಳ ಸೊಂಟ ವಿದ್ಯಾ, ಅವಳ ಪಾದಗಳು ಕನ್ಯಾಕುಮಾರಿ, ಅವಳ ಪಾದಗಳಿಗೆ ಭಗವಂತ ಅರ್ಪಿಸಿರುವ ಹೂವ ಶ್ರೀಲಂಕಾ. ಇದು ನಮ್ಮ ಕಲ್ಪನೆ. ನಮ್ಮ ಕಲ್ಪನೆ ಬರೀ ಭಾರತ ಅಲ್ಲ, ನಮ್ಮ ಕಲ್ಪನೆ ಅಖಂಡ ಭಾರತ. ಬಾಂಗ್ಲಾದೇಶನೂ ನಮ್ದೆ, ಪಾಕಿಸ್ತಾನನೂ ನಮ್ದೆ. ನಮ್ಮ ಕಲ್ಪನೆ ಅಖಂಡ ಭಾರತ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಡೆಟ್ರಾಯ್ಟ್ ನ ಸ್ವಾಮೀಜಿ ಮಾತಾಡೋ ಒಂದು ಮಾತನ್ನು ಹೇಳ್ತಾರೆ ಮತಾಂತರವನ್ನು ಕುರಿತು. ಇಡೀ ಪಾದಿಗಳ ಮಧ್ಯೆ ಸ್ವಾಮೀಜಿ ಮಾತಾಡ್ತಾ ಹೇಳ್ತಾರೆ, ನೀವು ಮಾಡಿರೋ ಪಾಪ ಎಂತದ್ದು ಅಂದ್ರೆ, ನೀವು ಮಾಡಿರೋ ಪಾಪ ಎಂತದ್ದು ಅಂದ್ರೆ, ಬಂಗಾಳ ಕೊಲ್ಲಿಯ ಕೆಳಗಿರುವ ರೋಚನೆ ನಿಮ್ ಮಕ್ಕ ಕೊಡಿದ್ರು 1% ಪ್ರಾಯಶ್ಚಿತ್ತ ಆಗಲ್ಲ ಅಂತ ಹೇಳಿ. ನಿಮ್ಮ ಮಾಡಿರುವಂತ ಪಾಪ, ನೀವು ಯಾರ್ಯಾರ ಬಿಟ್ರಿ, ನೀವು ಯಾರ್ಯಾರ ನಿಮ್ ದೇಶದ ಓಡಿಸಿದ್ರಲ್ಲ, ಅವರಿಗೆಲ್ರಿಗೂ ಜಾಗವನ್ನು ಕೊಟ್ಟಿದ್ದೀವಿ. ನೀವು ಮಾಡಿರೋದೇನಿವತ್ತು ಎಲ್ಲಾ ಕಡೆ ಮತಾಂತರ ಮಾಡಿದ್ರಿ, ದೇಶದ್ರೋಹಿ ಕೆಲಸಗಳು ಮಾಡಿದ್ರಿ. ಕೇರಳ ಏನಾಗಿದೆ, ಮಿಜೋರಾಂ ಏನಾಗಿದೆ, ಅಸ್ಸಾಂ ಏನಾಗಿದೆ, ಇದ್ರ ಬಗ್ಗೆ ಯಾವ್ದು ಮಾತಾಡಲ್ಲ. ಗಣೇಶನ ಬಗ್ಗೆ ಹೇಳ್ತಾರೆ 10 ಅಡಿ ಇಡಿ 11 ಅಡಿ ಇಡಿ ಅಂತ ಹೇಳಿ. ಗಣೇಶ ಎಷ್ಟಡಿ ಇಡಬೇಕು, ಯಾವಾಗ ಇಡಬೇಕು, ಯಾವಾಗ ತೆಗಿಬೇಕು ಅನ್ನೋದನ್ನ ಹೇಳುವಂತ ನಾವು. ನಮ್ ದೇಶ ಇದು. ಗಣೇಶ ಇಡೋದು ನಾವೇ, ಗಣೇಶ ತೆಗೆಯೋದು ನಾವೇ. ಬಕ್ರೀದ್ಗೆ ಗಣೇಶ ತೆಗೆಯುವಂತ ಬೇಕಾಗಿಲ್ಲ ನಾವಿವತ್ತು. ದೇಶದಲ್ಲಿ
ಪರಿಸ್ಥಿತಿ ಏನಾಗಿದೆ? ಪೊಲೀಸರು ಯಾರಿಗೆ? ಮುಸಲ್ಮಾನರಿಗೆ ಪೊಲೀಸರು ಆಗೋಗಿದ್ದಾರೆ. ನಮಗೆ ಆರಕ್ಷಕಲ್ಲ. ಗಣೇಶ ಇಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೋಬೇಕು, ಗಣೇಶ ತೆಗಿಬೇಕಾದ್ರೆ ಅವ್ರ ಪರ್ಮಿಷನ್ ತಗೋಬೇಕು. ಗಣೇಶ ನಮ್ಮೆಲ್ರಿಗೂ ಆಧ್ಯಾತ್ಮಿಕ ಭಾವನೆ, ಅದನ್ನ ಪ್ರಶ್ನೆ ಮಾಡುವ ಹಕ್ಕಿ ಯಾರಿಗೂ ಇಲ್ಲ. ಗಣೇಶ ನಮ್ಮೆಲ್ರಿಗೂ ದೇವರೇ. ದೇವರ ವಿಷಯಕ್ಕೆ ನೀವೆಲ್ಲ ಆಟಕ್ಕೆ ಬಂದಿದ್ದಾದ್ರೆ 92 ನೆನಪು ಮಾಡ್ಕೊಳ್ಳಿ. 92 ನೆನಪು ಮಾಡ್ಕೊಳ್ಳಿ. ಹಿಂದೂ ಯಾವತ್ತೂ ಅಹಿಂಸಾ ಪ್ರೇಮಿ ಅಲ್ಲ. ಹಿಂದೂ ಯಾವತ್ತೂ ಅಹಿಂಸಾ ಪ್ರೇಮಿ ಅಲ್ಲ. ಹಿಂದೂವನ್ನ ಕೆಣಕಿದ್ರೆ ಉತ್ತರ ಕೊಡೋದಿಲ್ಲ, ಅದನ್ನ ನೀವು ನೋಡ್ಕೊಳ್ಳಿಕ್ಕಾಗಲ್ಲ. ನಮ್ಮಲ್ಲಿ ಒಂದ್ ಕೆನೆ ನೋಡ್ಸಿದ್ರೆ ಒಂದ್ ಕೆನೆ ಕೊಡೋದು ಇನ್ನೊಂದ್ ಕೆನೆ ನೋಡ್ಸಿ ಅಂತಿದೆ. ಇನ್ನೊಂದ್ ಕೆನೆ ಕೇಳಿದ್ರೆ ಯಾರ್ದು? ಎದುರುಗಡೆ ಒಂದು ಕಪಾಳಕ್ಕೆ ಹೊಡಿಬೇಕು. ಮೂರನೇ ಕೆನೆ ಅವಂದೇ, ಮೂರನೇ ಕೆನೆ ನಮ್ದು ಯಾರ್ದು ಅಲ್ವಲ್ಲ. ಸೊ ಅಷ್ಟೇ. ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ. ನಾವ್ ಯಾರಿಗೂ ಹಿಂಸೆ ಮಾಡಲ್ಲ, ನಾವ್ ಯಾರಿಗೂ ತೊಂದರೆ ಕೊಡಲ್ಲ. ದೇಶ ಧರ್ಮ ವಿಷಯಕ್ಕೆ ಬಂದಿದ್ದಾದ್ರೆ ನಾವ್ ಯಾರನ್ನೂ ಬಿಡಲ್ಲ. ಜಾತಿ ಬಗ್ಗೆ ಮಾತಾಡೋರಿಗೆ ಕೇಳ್ತೀನಿ, ಹಿಂದೂ ಧರ್ಮದಲ್ಲಿ ಯಾವತ್ತೂ ಜಾತಿ ಹುಟ್ತಾನೆ ಆಗಲ್ಲ. ಅವನವ್ನು ಮಾಡುವ ಕೆಲಸದ ಮೇಲೆ ಜಾತಿ ಇದೆ. ನೀವಿಷ್ಟು ಮಾತಾಡೋರಿದ್ದೀರಲ್ಲ, ನಿಮಗೆ ಹೇಳ್ತೀನಿ ಕೇಳಿ. ನಾವೆಲ್ಲ ಯಾವುದೇ ಜಾತಿ ಇರ್ಬೋದು, ರೆಡ್ಡಿ, ಬ್ರಾಹ್ಮಣ, ಲಿಂಗಾಯತ ಯಾವುದೇ ಇರ್ಬೋದು, ದೇಶ ದೇವರು ಅಂತ ಬಂದ್ರೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಜಾತಿ ಬಗ್ಗೆ ಡೋಗಿ ಬ್ರಹ್ಮಡಿಯವರಿಗೆ ಕೇಳ್ತೀನಿ, ಮುಸಲ್ಮಾನರಲ್ಲಿ 72 ಜಾತಿ ಇದೆ, ಅದನ್ನ ಕೇಳಲ್ವಾ? ಕ್ರಿಶ್ಚಿಯನ್ರಲ್ಲಿ ಗೌಡ ಕ್ರಿಶ್ಚಿಯನ್ ಇದೆ, ದಲಿತ ಕ್ರಿಶ್ಚಿಯನ್ ಇದೆ, ಅದನ್ನ ಕೇಳಲ್ವಾ ನೀವು? ನೀವು ಕೇಳೋದು ಯಾವ್ದನ್ನ? ಹಿಂದೂ ಜಾತಿಯನ್ನ. ಯಾಕೆ? ಹಿಂದೂಗಳು ನಿಮ್ಗೆ ಉತ್ತರ ಕೊಡಲ್ಲ ಅಂತನ? ಹಿಂದೂಗಳು ಉತ್ತರ ಕೊಡದಿರುವಂತ ಕಾಲ ಮುಗಿದೋಗಿದೆ. ಇಲ್ಲಿರೋ ಹಿಂದೂಗಳಿದ್ದಾರೆ, ಇವ್ರು ಉತ್ತರ ಕೊಡ್ತಾರೆ ನಿಮಗೆ. ಇಡೀ ವಿಶ್ವ ಇವತ್ತು ಭೂಮಿಯ ಭಾರತದ ಕಡೆ ನೋಡ್ತಿದೆ. ಭಾರತ ಜಗದ್ಗುರು ಆಗ್ತಿದೆ. ಮತ್ತೆ ಇಡೀ ವಿಶ್ವದ ಕಡೆ, ಇಡೀ ವಿಶ್ವ ಭಾರತದ ಕಡೆ ನೋಡ್ತಿದೆ. ನಾವೆಲ್ಲ ಒಗ್ಗಟ್ಟಿಂದ ಇರಬೇಕಿದೆ, ನಾವೆಲ್ಲ ಒಗ್ಗಟ್ಟಿಂದ ಇರಬೇಕಿದೆ. ಮತ್ತೆ ತಾಯಿ ಭಾರತೀಯ ತನ್ನ ಸಿಂಹಾಸನ ಮೇಲೆ ಹಚ್ಚಬೇಕಾಗಿದೆ. ಇದನ್ನೆಲ್ಲ ಹೇಳ್ತಾ ತಮ್ಮೆಲ್ಲರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಿದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಜೈ ಶ್ರೀರಾಮ್. ಧನ್ಯವಾದ.